ಡ್ರಮ್ ಕ್ಲೀನ್ ಮಾಡಿದ್ದೇನೆ. ಸ್ವಲ್ಪ ಗಲೀಜು ಪ್ರಾಡಕ್ಟು. ಈಗ 3 ಮಂತ್ಸ್ಗೆ ಯೂಸ್ ಮಾಡ್ಬೋದು. ಇದು ಓಪನ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಅದೇ ವಾಷಿಂಗ್ ಮೆಷಿನ್ ಕ್ಲೀನಿಂಗ್ ಮಾಡೋದು. ತುಂಬ ದಿನ ಆಯಿತು ವಾಶ್ ಮಾಡಿದೆ. ಆ್ಯಕ್ಚುಲಿ ಡ್ರಮ್ ಕ್ಲೀನ್ ಮಾಡಿದ್ದೇನೆ. ಸ್ವಲ್ಪ ಗಲೀಜಿದೆ. ವೆಲ್ಕಮ್ ಟು ಕಿರಣ್ ಜೆ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಹೇಳಿಕೊಟ್ಟಿರುವಂಥ ಒಂದು ವಿಷಯ ಏನಂತಂದರೆ, ಇದು ಎಲ್ಲರೂ ಈಗ ವಾಷಿಂಗ್ ಮೆಷಿನಲ್ಲಿ ಡ್ರಮ್ ಕ್ಲೀನ್ ಮಾಡಬೇಕಲ್ವಾ. ಆ್ಯಕ್ಚುಲಿ ನಮ್ಮದ್ರಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇತ್ತು ಅಂದರೆ, ಒಂದು ಬಟ್ಟೆ ವಾಶ್ ಮಾಡಿದ್ರು ಅದರಲ್ಲಿ ವೈಟ್ ಕಲೆಗಳು ಪ್ಯಾಚ್ಗಳು ಬರೋದು. ಯಾಕಂದರೆ ತುಂಬ ದಿನ ಆಗಿತ್ತು ನಾವು ವಾಶ್ ಮಾಡಿಲ್ಲ ಆ ಡ್ರಮ್ನ. ಅದಕ್ಕೆ ಏನು ಮಾಡೋದು, ಒಂದು ಪ್ರಾಡಕ್ಟ್ನ ಅಮೆಝಾನಿಂದ ತರಿಸಿದ್ದೀವಿ ನಾವು. ಇದು ಬಂದಿದೆ ಪ್ರಾಡಕ್ಟು. ಈಗ ಓಪನ್ ಮಾಡೋಣ. ಈ ಪ್ರಾಡಕ್ಟ್ ಇದು ಬಂದು ಕ್ಲೆನ್ಸ್ಮೋ ಅಂತ ನಾವು ಆರ್ಡರ್ ಮಾಡಿದ್ದು ಅಮೆಝಾನಲ್ಲಿ. ಈಗ ಈ ಬಾಕ್ಸಲ್ಲಿ ಎಷ್ಟು ಪ್ಯಾಕೆಟ್ಗಳು ಕೊಟ್ಟಿದ್ದಾರೆ ಅಂತ ನೋಡೋಣ. ಇದರಲ್ಲಿ ಈ ಬಾಕ್ಸಲ್ಲಿ ಐ ಥಿಂಕ್ 3 ಪ್ಯಾಕೆಟ್ ಇದೆ. 3 ಮಂತ್ಸ್ಗೆ ಯೂಸ್ ಮಾಡ್ಬೋದು ಇದು ಅವ್ರ ಪ್ರಕಾರ. ಈಗ ಮತ್ತೆ ಹೇಗೆ ಯೂಸ್ ಮಾಡ್ಬೋದು ಅಂತಲೂ ಇದರಲ್ಲಿ ಬಾಕ್ಸಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ನೋಡಿ ಯಾವ ಥರ ಅಂತ ಅಂದರೆ, ಇಲ್ಲಿ ನೋಡಿ ಹೇಗೆ ಇದನ್ನು ಯೂಸ್ ಮಾಡೋದಂತ ನೋಡೋಣ ಬನ್ನಿ. ಕ್ಲೀನ್ ಮಾಡೋದಂತ ನೋಡೋಣ, ಯೂಸ್ ಮಾಡೋದಂತ. ಫಸ್ಟ್ ನಾನು ವಾಷಿಂಗ್ ಮಿಷಿನ್ದು ಪವರ್ ಬಟನ್ ಆನ್ ಮಾಡ್ತೀನಿ. ಆನ್ ಮಾಡಿದೆ. ಇಲ್ಲಿ ವಾಷಿಂಗ್ ಮಿಷಿನಲ್ಲಿ ಪವರ್ ಬಟನ್ ಅಂತಿದೆ, ಅದನ್ನು ಒತ್ತುತ್ತೀನಿ. ಒತ್ತಿದೆ. ಈಗ ನೀವು ಸೌಂಡ್ ಕೇಳಿಸುತ್ತೆ ನಿಮಗೆ. ಅದಾದಮೇಲೆ ಇವಾಗ ನಾನು ಈ ಪೌಚ್ನಲ್ಲಿ 3 ಪ್ಯಾಕೆಟ್ ಇದೆ, ಅದರಲ್ಲಿ 1 ಪ್ಯಾಕೆಟ್ನ ತೆಗಿತೀನಿ. ಸರಿಗೆ ತಿರೋಣ ಇದನ್ನ. ಹಾಗೆ ಇದರಲ್ಲಿ 1 ಪೌಚನ್ನು ನಾನು ಕಟ್ ಮಾಡ್ತಾ ಇದ್ದೀನಿ. ಎತ್ತಿಡೋಣ ಸೈಡಲ್ಲಿ. ಓಪನ್ ಮಾಡ್ತೀನಿ. ಫುಲ್ಲು ಡೈರೆಕ್ಟಾಗಿ ಡ್ರಮ್ಗೆ ಹಾಕ್ತೀನಿ. ಹೇಳಿದ ಡೈರೆಕ್ಷನ್ ಪ್ರಕಾರ ಡ್ರಮ್ಗೆ ಹಾಕಿದ್ದೀನಿ. ಇದನ್ನು ಕ್ಲೋಸ್ ಮಾಡ್ತೀನಿ ನಾನು. ಈಗ ಇದರಲ್ಲಿ ಪ್ರೋಗ್ರಾಮ್ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಸ್ಟಾರ್ಟ್. ಈಗ ನಾವು ಎಕೋ ಟಬ್ಗೆ ಸೆಲೆಕ್ಟ್ ಮಾಡಿ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲಿ ಎಕೋ ಟಬ್ಬಲ್ಲಿದೆ. ಸ್ವಲ್ಪ ಲೈಟ್ ಬ್ರೈಟ್ನೆಸ್ ಇರೋದು ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಇಲ್ಲಿಗೆ ಸೆಲೆಕ್ಟ್ ಮಾಡಿದ್ದೀನಿ ನಾನು. ಈಗ ನಾನು ಇದನ್ನು ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಆಮೇಲೆ ನೋಡೋಣ. ಈಗ ವಾಟರ್ ಬರ್ತಾ ಇದೆ. ಕ್ಲೀನಿಂಗ್ ಆದಮೇಲೆ ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ ನೋಡೋಣ ರಿಸಲ್ಟ್ನ. ಆಫ್ಟರ್ ಡ್ರಮ್ ಕ್ಲೀನಿಂಗ್ ಆದಮೇಲೆ ಈ ಲುಕ್ ಇದೆ ನೋಡಿ. ಫಿಲ್ಟ್ರನ್ನ ತೆಗೆದಿದ್ದೀವಿ, ವಾಶ್ ಮಾಡಿದ್ದೀವಿ. ಡ್ರಮ್ ನೋಡೋಕ್ಕೀಗ ಸಖತ್ತಾಗಿ ಕಾಣಿಸ್ತಾ ಇದೆ. ಕ್ಲೀನಾಗಿ ಸಖತ್ತಾಗಿ ಇವತ್ತಿನ ಲಾಗ್. ಆ್ಯಂಡ್ ವಾಷಿಂಗ್ ಮೆಷಿನ್ ಕ್ಲೀನ್ ಆಗಿದೆ. ನೋಡೋಣ ನಿಮಗೂ ಏನು ಅನಿಸ್ತದೆ ನೋಡಿ. ನೀವು ಆದರೆ ಟ್ರೈ ಮಾಡಿ ಆಮೇಲೆ ರಿಸಲ್ಟ್ನ ಹೇಳಿ. ಥ್ಯಾಂಕ್ ಯು.